ನಮ್ಮ ವಿಜಯ ನ್ಯೂಸ್ಗೆ ಸ್ವಾಗತ. ನಾನು ಸುರಭಿ ರಾಜೇಂದ್ರ. ಸುದ್ದಿಗೂ ಮುಂಚೆ ಈ ಕ್ಷಣದ ಹೆಡ್ಲೈನ್. ದರ್ಶನ್ ಕಾರು ಚಾಲಕ ಲಕ್ಷ್ಮಣ ಆಪ್ತರಾದ ಮಣಿ ನಾಗರಾಜುವಿನಿಂದ ಹಲ್ಲೆ ದೂರು ಕೊಟ್ಟರೂ ಎಫ್ಐಆರ್ ದಾಖಲಿಸಿಕೊಳ್ಳದ ಕೆಸ್ತೂರು ಪೊಲೀಸರು ಮಾಧ್ಯಮಗಳಿಗೆ ಆ ವಿಚಾರದ ಬಗ್ಗೆ ಮಾತನಾಡದಂತೆ ಕಾನ್ಸ್ಟೇಬಲ್ಗೆ ತಾಕೀತು. ಸೂಪರ್ 8 ಮೊದಲ ಪಂದ್ಯ ಗೆದ್ದು ಬೀಗಿದ ಭಾರತ. ಅಫ್ಘಾನ್ ವಿರುದ್ಧ ಭಾರತಕ್ಕೆ 47 ರನ್ಗಳ ಗೆಲುವು. ನಾಳೆ ಬಾಂಗ್ಲಾದೇಶದ ವಿರುದ್ಧ ಭಾರತ ಸೆಣಸಾಟ. ಒಂದಲ್ಲ ಎರಡಲ್ಲ ಮೂರನೇ ಮದುವೆಯಾದ ತಾಯಿ ಮಗುವಿಗೆ ಸಿಗರೆಟ್ನಿಂದ ಸುಟ್ಟು ಕ್ರೌರ್ಯ ಮೆರೆದ ಮಲತಂದೆ. ಎರಡನೇ ಪತ್ನಿಗೆ ಹುಟ್ಟಿದ ಮಗುವಿಗೆ ಚಿತ್ರಹಿಂಸೆ ಕೊಟ್ಟ ಮಲತಂದೆ. ಯಾವ ಯೋಗ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿ? ಯೋಗಾಸನ ಕುರಿತು ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿದ್ದೇನು? ಭಾರತದ ಸಂಸ್ಕೃತಿಯಲ್ಲಿ ಯೋಗಾಸನಗಳಿಗೆ ವಿಶೇಷ ಸ್ಥಾನವಿದೆ. ದರ್ಶನ್ ಜೊತೆ ಈ ಮೂವರು ಆರೋಪಿಗಳು ಪೊಲೀಸ್ ಕಸ್ಟಡಿಗೆ. ಸಾಕ್ಷ್ಯ ನಾಶ ಮಾಡಲು ಪ್ರಮುಖ ಪಾತ್ರ ವಹಿಸಿದ್ದ 4 ತನಿಖೆ. ಕರೆಂಟ್ ಶಾಕ್ ಕೊಟ್ಟು ಸಾಯಿಸಿದ ಧನರಾಜನ ವಿಚಾರಣೆ. ಮಾರಣಾಂತಿಕ ಹಲ್ಲೆ ನಡೆಸಿದರ ಹಿಂದೆ ಇದೆಯಾ ಕುತಂತ್ರ? ಬೈಕ್ ಇಳಿದವರೇ ಏನನ್ನೂ ಮಾತನಾಡದೆ ಹಲ್ಲೆ. ಗಂಭೀರವಾಗಿ ಗಾಯಗೊಂಡ ವ್ಯಕ್ತಿಯ ಸ್ಥಿತಿ ಹೇಗಿದೆ ಗೊತ್ತಾ? ನೀರು ತುಂಬಿಸಿಕೊಂಡು ಹೋದ ಜನಕ್ಕೆ ಕಾಡ್ತಿದೆ ಆತಂಕ. ಶವ ಬಿದ್ದಿದ್ದ ನೀರು ಅದೆಷ್ಟು ಜನರಿಗೆ ಪೂರೈಕೆ ಆಗಿದೆಯೋ? ಟ್ಯಾಂಕ್ ಒಳಗೆ ಬಿದ್ದಿದ್ದ ಶವ ಪತ್ತೆಯಾಗಿದ್ದು ಹೇಗೆ? ರೇಣುಕಸ್ವಾಮಿ ಹತ್ಯೆ ಕೇಸ್ ತನಿಖೆಯಲ್ಲಿ ಬಯಲಾಗಿದ್ದೇನು? ಮೇಕಪ್ ಮ್ಯಾನ್ ಮೂಲಕ ಪತ್ನಿಗೆ ಹಣ ರವಾನೆ ಮಾಡಿದ ದರ್ಶನ್. ರೇಣುಕಸ್ವಾಮಿ ಶವದ ಮೇಲಿದ್ದ ಒಡವೆ ಸೇರಿ ಒಟ್ಟು 139 ವಸ್ತುಗಳು ಸೀಸ್. ಬೆಲೆ ಏರಿಕೆಯನ್ನು ಮತ್ತೆ ಸಮರ್ಥಿಸಿಕೊಂಡ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಕಡೆಗೆ ಬೊಟ್ಟು ಮಾಡಿದ ಬಿಜೆಪಿ ಲೀಡರ್ಸ್. ಪಕ್ಕದ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕದಲ್ಲೇ ಬೆಲೆ ಕಡಿಮೆ. ಪರಪ್ಪನ ಜೈಲಿನಲ್ಲಿ ಪವಿತ್ರ ಗೌಡ ಮೊದಲ ದಿನ ಹೇಗಿತ್ತು? ಜೈಲಿನಲ್ಲಿ ಆರೋಪಿಗಳ ಸೆರೆವಾಸಕ್ಕೆ ಪೊಲೀಸರ ವ್ಯವಸ್ಥೆ. ಜುಲೈ 4ರವರೆಗೆ ಸೆರೆವಾಸ ಅನುಭವಿಸಲಿರುವ ಆರೋಪಿಗಳು. ಇದಿಷ್ಟು ಈ ಹೊತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ನಮ್ಮ ವಿಜಯ ನ್ಯೂಸ್. ಭರವಸೆ ಬದುಕಿನ ವಿಜಯ. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್. ಭರವಸೆ ಬದುಕಿನ ವಿಜಯ.